ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಒಂದಾದ ಮೇಲೆ ಒಂದರಂತೆ ಗಂಭೀರವಾದ ಆರೋಪಗಳು ಸಿಎಂ ಸಿದ್ದರಾಮಯ್ಯ ಮೇಲೆ ಕೇಳಿ ಬರ್ತಾ ಇದೆ, ಸರ್ಕಾರದ ಮೇಲಿದೆ. ಮುಡ ಆಯ್ತು, ವಾಲ್ಮೀಕಿ ಆಯ್ತು, ಈಗ ಮತ್ತೊಂದು ಗಂಭೀರವಾದಂತಹ ಆರೋಪ ಅಂದ್ರೆ 500 ಕೋಟಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಮೊದಲ ಅವಧಿಯಲ್ಲಿ ಸಿದ್ದರಾಮಯ್ಯನವರು ಸಿಎಂ ಆದಾಗ ಅಂತ. ಈ ಪ್ರಕರಣದ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ಜೊತೆಗೆ ಸಾಮಾಜಿಕ ಕಾರ್ಯಕರ್ತ ರಾಮಮೂರ್ತಿ ಗೌಡ ಅವರೇನು ದೂರು ಕೊಟ್ಟಿದ್ದಾರೆ, ಏನಂತ ಇದೆ ಆ ದೂರಲ್ಲಿ, ಏನ್ ಪ್ರೊಸೀಜರ್ಗಳಾಗ್ತಾ ಇದೆ ಈಗ? ಶ್ವೇತಾ, ಈಗಾಗಲೇ ರಾಜಭವನಕ್ಕೆ ತನಿಖೆಗೆ ಪ್ರಾಸಿಕ್ಯೂಷನ್ ಕೋರಿ ಅನುಮತಿಯನ್ನು ಸಲ್ಲಿಸಿರುವಂಥದ್ದು ಮತ್ತು ಅನುಮತಿಗೆ ಪೂರಕವಾದಂತಹ ದಾಖಲೆಗಳನ್ನು ಕೂಡ ಸಾಮಾಜಿಕ ಕಾರ್ಯಕರ್ತ ಆಗಿರುವಂತಹ ರಾಮಮೂರ್ತಿ ಗೌಡ ಅವರು ರಾಜ್ಯಪಾಲರಿಗೆ ಒದಗಿಸಿದ್ದಾರೆ. ರಾಜ್ಯಪಾಲರು ಸುಮಾರು 3 ತಾಸಿಗೂ ಹೆಚ್ಚು ಕಾಲ ದೂರುದಾರರ ಜೊತೆ ಕಾನ್ವರ್ಸೇಷನ್ ನಡೆಸಿದ್ದಾರೆ, ಅಂದ್ರೆ ಅವ್ರ ಜೊತೆಗೆ ಚರ್ಚೆ ನಡೆಸಿದ್ದಾರೆ, ಮಾತುಕತೆಗಳಾಗಿದೆ. ಸಿಎಂ ಅವರ ಪಾತ್ರ ಇದರಲ್ಲಿ ಇದೆಯಾ, ಅವರು ಸಹಿ ಮಾಡಿದ್ದಾರಾ ಇಲ್ವಾ, ಮತ್ತು ಅದಕ್ಕೆ ನೀವು ಮಾಡ್ತಾ ಇರುವಂತಹ 500 ಕೋಟಿಯ ಕಿಕ್ ಬ್ಯಾಕ್ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಏನು ದಾಖಲೆಗಳಿದಾವೆ, ಜೊತೆಗೆ ಈ ಗಣಿ ಲೈಸೆನ್ಸ್ ಅನ್ನ ನವೀಕರಣ ಮಾಡುವಂತಹ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಆಗಿರ್ತಕ್ಕಂತಹ ಲೋಪದೋಷಗಳೇನು, ಸೊ ಇದೆಲ್ಲದರ ವಿವರವನ್ನು ಕೂಡ ರಾಜ್ಯಪಾಲರು ದೂರುದಾರರಿಂದ ಪಡೆದುಕೊಂಡಿದ್ದಾರೆ. ಬಹಳ ಪ್ರಮುಖವಾಗಿ 2015 ಜನವರಿ 12ನೇ ತಾರೀಕು 6 ಗಣಿ ಲೈಸೆನ್ಸ್ಗಳ ನವೀಕರಣ ಆಗುತ್ತೆ. ಜನವರಿ 19ನೇ ತಾರೀಕು 2015ರಲ್ಲಿ 2 ಗಣಿ ಕಂಪನಿ, ಒಟ್ಟು 8 ಗಣಿ ಕಂಪನಿಗಳ ಲೈಸೆನ್ಸ್ ನವೀಕರಣನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿಕೊಟ್ಟಿರ್ತಾರೆ. ಬಹಳ ಪ್ರಮುಖವಾಗಿ ಇರ್ತಕ್ಕಂಥ ಆರೋಪ ಏನು ಅಂದ್ರೆ ಶ್ವೇತಾ, ಯಾವ ಗಣಿ ಲೈಸೆನ್ಸ್ಗಳ ಅವಧಿ ಮುಗಿದಿದೆಯೋ ಅದೆಲ್ಲವನ್ನು ಕೂಡ ಹರಾಜಿನ ಮೂಲಕ ಲೈಸೆನ್ಸ್ಗಳನ್ನು ಮಾಡಿಕೊಡ್ಬೇಕು, ಯಾವುದನ್ನು ನವೀಕರಣ ಮಾಡಿಕೊಡಬಾರ್ದು ಅನ್ನುವಂಥ ನಿಯಮಗಳಿತ್ತು. ಮತ್ತು ಯಾವತ್ತು ಕೇಂದ್ರ ಸರ್ಕಾರ ಜನವರಿ 12, 2015ರಂದು ಸುಗ್ರೀವಾಜ್ಞೆಯನ್ನ ತರುತ್ತೆ ಅನ್ನುವಂಥ ಮಾಹಿತಿ ಮತ್ತು ಸುಗ್ರೀವಾಜ್ಞೆ ಹೊರಡಿಸುತ್ತೋ ಅದೇ ದಿನ 6 ಕಂಪನಿಗಳಿಗೆ ಗಣಿ ನವೀಕರಣ ಅಂದ್ರೆ ಲೈಸೆನ್ಸ್ ಅನ್ನ ನವೀಕರಣ ಮಾಡಿಕೊಟ್ಟಿದ್ದಾರೆ. ಅದರ ಜೊತೆಗೆ ಅದೇ ದಿನ ಅಂದ್ರೆ 2015 ಜನವರಿ 12ನೇ ತಾರೀಕು MMRD ಆಕ್ಟ್ಗೆ ತಿದ್ದುಪಡಿ ತರುವ ಸಲುವಾಗಿ, ಅಂದ್ರೆ ಯಾವುದೇ ಅವಧಿ ಮುಗಿದಿರ್ತಕ್ಕಂಥ ಗಣಿ ಲೈಸೆನ್ಸ್ಗಳನ್ನ ನವೀಕರಣ ಮಾಡಬಾರ್ದು, ಎಲ್ಲವನ್ನು ಹರಾಜಿನ ಮೂಲಕವೇ ಹಾಕಬೇಕು. ಯಾಕಂದ್ರೆ ಹರಾಜು ಹಾಕಿದಾಗ ಏನಾಗುತ್ತೆ, ಕಾಂಪಿಟೇಷನ್ ಏರ್ಪಡುತ್ತೆ, ಸರ್ಕಾರಕ್ಕೆ ಹೆಚ್ಚಿನ ಆದಾಯ ಬರುತ್ತೆ. ಆದ್ರೆ ಹರಾಜು ಹಾಕಬೇಕು ಅನ್ನುವಂಥ ನಿಯಮವನ್ನ ಮೀರಿ ಏಕಾಏಕಿ ನವೀಕರಣ ಮಾಡಿಕೊಟ್ಟಿರುವಂಥದ್ದು ಹಲವು ಅನುಮಾನಗಳಿಗೆ ಕಾರಣ ಆಗಿದೆ. ಮತ್ತು ಅವತ್ತಿನ ದಿನ ನಿರ್ಧಾರವನ್ನು ಕೈಗೊಂಡಿರ್ತಕ್ಕಂತಹ ದಾಖಲಾತಿಗಳನ್ನು ಕೂಡ ರಾಜ್ಯಪಾಲರಿಗೆ ದೂರುದಾರರು ಕೊಟ್ಟಿದ್ದಾರೆ. ಇದರ ಜೊತೆಗೆ ಅವತ್ತು ಸುಗ್ರೀವಾಜ್ಞೆ ಆಗಿ ಅದಾದ ಮೇಲೆ ಒಂದು 7 ದಿನ ಬಳಿಕ ಜನವರಿ 19ರಂದು ಕೂಡ 2 ಗಣಿ ಕಂಪನಿಗಳಿಗೆ ರಿನ್ಯೂವಲ್ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಯಾವ ಗಣಿ ಹಗರಣಗಳಲ್ಲಿ ಭಾಗಿಯಾಗಿದ್ದಂತ ಕಂಪನಿಗಳು ಕೂಡ ಈ 8 ಕಂಪನಿಗಳಲ್ಲೇನಿದ್ದಾವೆ, ಒಂದು ಸಿಬಿಐ ತನಿಖೆಯನ್ನು ಎದುರಿಸ್ತಾ ಇರತಕ್ಕಂತಹ ಗಣಿ ಕಂಪನಿ ಕೂಡ ಇದೆ, ಜೊತೆಗೆ ಸರ್ಕಾರಕ್ಕೆ ಸುಮಾರು ಸಂಪರ್ಕದಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.